ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ವಿಜಯ್ ಕನ್ನಡ ಕ್ರಿಯೇಷನ್ಸ್ ಇನ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾವೇನು ತಿಳ್ಕೊತಾ ಇದ್ದೀವಿ ಅಂದರೆ, ನಿಮ್ಮ ಮೊಬೈಲ್ನಲ್ಲಿ ಯಾವುದಾದ್ರೂ ಅಪ್ಲಿಕೇಶನ್ ನೋಡಬೇಕಾದ್ರೆ ನಿಮಗೆ ತುಂಬ ಆ್ಯಡ್ಸ್ಗಳು ಬರ್ತಾ ಇರುತ್ತೆ. ಆ ಆ್ಯಡ್ಸ್ಗಳನ್ನ ಯಾವ ರೀತಿ ನೀವು ಕ್ಲೋಸ್ ಮಾಡ್ಕೊಳ್ಳೋದು, ಅದನ್ನ ಯಾವ ರೀತಿ ಸ್ಟಾಪ್ ಮಾಡೋದು ಅಂತ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಈ ವಿಡಿಯೋ ನೋಡೋದ್ರ ಮುಖಾಂತರ ನಿಮ್ಮ ಮೊಬೈಲ್ನಲ್ಲಿ ಬರುವಂಥ ಆ್ಯಡ್ಸ್ಗಳನ್ನ ನೀವು ಸ್ಟಾಪ್ ಮಾಡ್ಬೋದು. ಅದನ್ನು ಈಸಿಯಾಗಿ ಸ್ಟಾಪ್ ಮಾಡ್ಕೋಬೋದು. ನೀವು ಯಾವುದೇ ರೀತಿ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಬೇಕಾಗಿಲ್ಲ. ನಿಮ್ಮ ಮೊಬೈಲ್ ಸೆಟ್ಟಿಂಗ್ನಲ್ಲಿ ನೀವು ಅದನ್ನು ಒಂದು ಸೆಟ್ಟಿಂಗ್ನ ಆನ್ ಮಾಡಿಕೊಂಡ್ರೆ ಸಾಕು, ನಿಮ್ಮ ಮೊಬೈಲ್ನಲ್ಲಿ ಆ್ಯಡ್ ಬರೋದು ಸ್ಟಾಪ್ ಆಗುತ್ತೆ. ಆ ಯಾವ ಸೆಟ್ಟಿಂಗ್ ಅಂತ ವಿಡಿಯೋದಲ್ಲಿ ತಿಳ್ಕೊಂಡು, ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಏನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋಗೊಂದು ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ. ನೋಡಿ ಫ್ರೆಂಡ್ಸ್, ನಿಮ್ಮ ಮೊಬೈಲ್ನಲ್ಲಿ ಪ್ಲೇ ಆಗುವಂಥ ಎಲ್ಲ ಆ್ಯಡ್ಸ್ಗಳನ್ನ ನೀವು ಇದರಲ್ಲಿ ಸ್ಟಾಪ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲಿಗೆ ಯಾವುದೇ ಅಪ್ಲಿಕೇಶನ್ ಆಗಿರ್ಬೋದು, ನಿಮ್ಮ ಮೊಬೈಲ್ನಲ್ಲಿ ಓಪನ್ ಮಾಡಿದರೆ ಅದರಲ್ಲಿ ಆ್ಯಡ್ಸ್ ಪ್ಲೇ ಆಗುತ್ತೆ ಮತ್ತು 30 ಸೆಕೆಂಡ್ವರೆಗೂ ನೀವು ವೇಟ್ ಮಾಡಬೇಕು, ಆಗ ಮಾತ್ರ ಅದು ಓಪನ್ ಆಗುತ್ತೆ. ಇಲ್ಲಾಂದರೆ ನಿಮ್ಮ ಮೊಬೈಲ್ ಡಿಸ್ಪ್ಲೇ ಮೇಲೆ ಕೂಡ ಆ್ಯಡ್ಸ್ಗಳು ಬರ್ತಾ ಇರುತ್ತೆ. ನೀವು ಮೊಬೈಲ್ ಲಾಕ್ ತೆಗೆದ ತಕ್ಷಣ ನಿಮಗೆ ಆ್ಯಡ್ಗಳು ಬರ್ತಿರುತ್ತೆ, ಅದನ್ನು ಕೂಡ ನೀವು ಸ್ಟಾಪ್ ಮಾಡ್ಕೋಬೋದು. ಯಾವ ರೀತಿ ಮಾಡೋದು ಅಂದರೆ, ಮೊದಲು ನಿಮ್ಮ ಮೊಬೈಲ್ನಲ್ಲಿರುವ ಸೆಟ್ಟಿಂಗ್ನ ಓಪನ್ ಮಾಡ್ಕೊಳ್ಳಿ. ನೋಡಿ, ಸೆಟ್ಟಿಂಗ್ಸ್ನ ಓಪನ್ ಮಾಡ್ಕೊಂಡ್ರೆ ಎಲ್ಲ ಮೊಬೈಲ್ನ ಸೆಟ್ಟಿಂಗ್ನಲ್ಲೂ ಕೂಡ ಇದಿರುತ್ತೆ. ನೀವು ಸರ್ಚ್ ಕೂಡ ಮಾಡ್ಬೋದು, ಇಲ್ಲಾಂದರೆ ಇದರಲ್ಲಿ ಕೆಳಗಡೆ ನೀವು ಹಾಗೆ ಬಂದರೆ ಇಲ್ಲೂ ಕೂಡ ನೀವು ಸರ್ಚ್ ಕೂಡ ಮಾಡ್ಬೋದು. ಇಲ್ಲಾಂದರೆ ಇದರಲ್ಲೂ ಕೂಡ ಮೋರ್ ಕನೆಕ್ಷನ್ಸ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ ನಿಮಗೆ. ಮೋರ್ ಕನೆಕ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ಪ್ರೈವೇಟ್ DNS ಅಂತ ಒಂದು ಆಪ್ಷನ್ ಬರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ನಿಮಗೆ ಮೊದಲಿಗೆ ಆಫ್ ಇರುತ್ತೆ, ಇಲ್ಲಾಂದರೆ ಆಟೋಮೆಟಿಕ್ ಅಂತ ಇರುತ್ತೆ. ಅದರಲ್ಲಿ ನೀವು ಪ್ರೈವೇಟ್ DNS ಪ್ರೊವೈಡರ್ ಹೋಸ್ಟ್ ನೇಮ್ ಅಂತ ನೀವು ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ಕೆಳಗಡೆ dns.adguard.com ಅಂತ ನೀವು ಇಲ್ಲಿ ಟೈಪ್ ಮಾಡಬೇಕು. ಟೈಪ್ ಮಾಡಿಕೊಂಡು ಇಲ್ಲಿ ಸೇವ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಇಲ್ಲಿ ನಿಮಗೆ ಈಗ ನೋಡ್ಕೊ, ಇದು ಮತ್ತೊಂದು ಸಾರಿ ತೋರಿಸ್ತೀನಿ. dns.adguard.com ಅಂತ ನೀವು ಇಲ್ಲಿ ಟೈಪ್ ಮಾಡಬೇಕಾಗತ್ತೆ. ಟೈಪ್ ಮಾಡಿಕೊಂಡು ಸೇವ್ ಮಾಡಿ. ಸೇವ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಈ ರೀತಿ ಬರಬೇಕು. ನೀವು ಡಾಟಾ ಕನೆಕ್ಟ್ ಇದ್ದಾಗ ಮಾತ್ರ ಅದು ಓಪನ್ ಆಗುತ್ತೆ, ಇಲ್ಲಾಂದರೆ ನೋಡ್ತಿರ್ಬೋದು ಕುಡಂಟ್ ಕನೆಕ್ಟ್ ಅಂತ ಈ ರೀತಿ ಬರುತ್ತೆ. ನೀವು ಡಾಟಾ ಸ್ಟಾರ್ಟ್ ಮಾಡ್ಕೊಂಡ್ರೆ ಆಟೋಮೆಟಿಕಾಗಿ ಅದು ಕನೆಕ್ಟ್ ಆಗುತ್ತೆ. ಈ ಕನೆಕ್ಟ್ ಆಯ್ತಪ್ಪ ಅಂದರೆ ನಿಮ್ಮ ಮೊಬೈಲ್ನಲ್ಲಿ ಯಾವುದೇ ರೀತಿ ಆ್ಯಡ್ಸ್ಗಳು ಪ್ಲೇ ಆಗೋದಿಲ್ಲ. ನೋಡಿ, ನಿಮ್ಮ ಮೊಬೈಲ್ನಲ್ಲಿ ಬಂದು ಸರ್ಚ್ ಬಾರ್ನಲ್ಲಿ ಸೆಟ್ಟಿಂಗ್ನಲ್ಲಿ ಇಲ್ಲಿ ಕೂಡ ನೀವು DNS ಅಂತ ನೀವು ಸರ್ಚ್ ಮಾಡಿಕೊಂಡ್ರೆ ಈಸಿಯಾಗಿ ನೀವು ಅದನ್ನು ಕಂಡುಹಿಡಿಬೋದು. ನೋಡ್ತಾ ಇರ್ಬೋದು, DNS ಅಂತ ಸರ್ಚ್ ಮಾಡ್ಕೊಂಡ ತಕ್ಷಣ ಪ್ರೈವೇಟ್ DNS ಅಂತ ಓಪನ್ ಆಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಈಸಿಯಾಗಿ ನೀವು ಇದರಲ್ಲಿ ಸೆಲೆಕ್ಟ್ನ ಮಾಡ್ಬೋದು. ನೋಡಿ, ಇಲ್ಲಿ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಮೊಬೈಲ್ನಲ್ಲಿ ಪ್ಲೇ ಆಗ್ತಿರುವಂಥ ಎಲ್ಲ ಆ್ಯಡ್ಸ್ಗಳನ್ನ ನೀವು ಸ್ಟಾಪ್ ಮಾಡ್ಬೋದು. ನೋಡಿ ಫ್ರೆಂಡ್ಸ್, ವಿಡಿಯೋ ನಿಮಗೆ ಹೆಲ್ಪ್ ಆಯ್ತು ಅಂದರೆ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿಗೂ ಶೇರ್ ಮಾಡ್ಕೊಳ್ಳಿ, ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು. ಇದೇ ರೀತಿ ಹೊಸ ಹೊಸ ವೀಡಿಯೋಸ್ಗಳು ಹೇಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್.